ಸೌಮ್ಯನ ಬೇರೆ ರೀತಿಯಲ್ಲಿ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಾಂದ್ರೆ ಶ್ರೀಕರ್ ಹೇಳ್ದಾಗೆ ನಡೆದಿರೋ ವಿಷಯನೆಲ್ಲ ಅತ್ತೆಗೆ ಹೇಳ್ಬಿಡೋಣ. ಡೂಪ್ಲಿಕೇಟ್ ವಿಗ್ರಹದ ಬಗ್ಗೆ ನನಗೆ ಆಲೋಚನೆ ಬಂದ ತಕ್ಷಣ ನನ್ನ ಪ್ರಯತ್ನದ ಭಾಗವಾಗಿ ಒಬ್ಬ ವ್ಯಕ್ತಿನ ಭೇಟಿ ಮಾಡಿದೆ. ಒಂದು ಮುಖ್ಯವಾದ ವಿಷಯನ ಹೇಳಬೇಕಿತ್ತು. ಹೇಳಮ್ಮ. ಒಂದ್ಸಲ ಈ ಫೋಟೋ ನೋಡಿ. ಅನ್ನಪೂರ್ಣ ದೇವಿ ಅಲ್ವಮ್ಮ ಇದು? ಹೌದು ಕಣ್ರಿ. ಈ ಫೋಟೋ ನನಗೆ ಯಾಕೆ ಕೊಟ್ಟೆ ತಾಯಿ? ಇಂಥ ವಿಗ್ರಹನ ನೀವು ಪಂಚಲೋಹದಿಂದ ತಯಾರಿ ಮಾಡಬೇಕು. ಯಾಕಮ್ಮ? ಯಾವ್ದಾದ್ರು ದೇವಸ್ಥಾನದಲ್ಲಿ ಇಡೋದಕ್ಕ, ಇಲ್ಲ ಅಂದ್ರೆ ಮನೇಲಿ ಇಡೋದಕ್ಕ? ಮನೇಲಿರೋ ದೇವರ ಮನೆಯಲ್ಲೇ ಇಟ್ಕೊಳ್ಳೋದಕ್ಕೆ ರೀ. ಒಂದು 6-7 kg ಇರಬೇಕು. ನೋಡೋದಕ್ಕೆ ಹೀಗೆ ಇರಬೇಕು. ಇಂಥ ವಿಗ್ರಹದ ಬಗ್ಗೆ ನಾನು ಎಲ್ಲೋ ಕೇಳಿದ್ದೀನಿ, ಹಾಗೆ ಎಲ್ಲೋ ನೋಡಿದ್ದೀನಿ. ನೆನಪು ಬಂತು. ವೇದವತಿ ಅಂತ ಒಬ್ರು ಇದ್ದಾರೆ, ಅವ್ರ ಮನೆಯಲ್ಲಿ ಅನ್ನಪೂರ್ಣ ದೇವಿ ವಿಗ್ರಹ ಇದೆ. ಕರೆಕ್ಟೇ ಅಲ್ವೇನಮ್ಮ? ಹೌದಣ್ಣ. ನೀನು ಆ ಮನೆಗೆ ಏನಾಗಬೇಕು? ಚಿಕ್ಕ ಸೊಸೆ ನಾನು. ಆ ಮನೇಲಿ ಈ ವಿಗ್ರಹ ಇದೆಯಲ್ಲ, ಇಂಥದ್ದು ಮತ್ತೊಂದು ಮಾಡು ಅಂತ ಯಾಕೆ ಕೇಳ್ತಿದೀಯಾ? ವಿವರವಾಗಿ ಹೇಳೋಕ್ಕಾಗಲ್ಲ, ಆದರೆ ನೀವು ನನಗೆ ಸಹಾಯ ಮಾಡಿದ್ರೆ ನಾನು ನಿಮ್ಮ ಉಪಕಾರನ ಮರೆಯೋದಿಲ್ಲ. ಆದರೆ ಇಂಥ ಮೆಟೀರಿಯಲ್ ಸಿಗೋದಿಲ್ಲ. ಸೇಮ್ ಇದೇ ಥರ ಬೇಕು ಅಂದರೆ ತುಂಬಾನೇ ಅದು ಖರ್ಚಾಗ್ಬೋದಮ್ಮ. ರೂಪ ಹಾಗೇ ಇರಬೇಕು, ಜಾಸ್ತಿ ಖರ್ಚಾಗ್ದೇನೆ ಕೆಲಸ ಆಗಬೇಕು. ಸರಿನಮ್ಮ, ನಾನು ಪ್ರಯತ್ನ ಮಾಡ್ತೀನಿ. 3 ದಿನ ಬಿಟ್ಟು ಬಾ. ಸರಿ ಅಣ್ಣ. ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ದಾದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಅವ್ರು ಹೇಳಿದ ರೀತಿನಲ್ಲೇ 3 ದಿನಗಳಾದ್ಮೇಲೆ ಅವ್ರ ಹತ್ರ ಹೋದೆ. ಹಾಗೆ ತಯಾರಿ ಮಾಡಿಸಿರೋ ವಿಗ್ರಹನ ತಗೊಂಡು ಬಂದು ಭದ್ರವಾಗಿಟ್ಟಿದ್ದೀನಿ. ಎಲ್ಲಿದೆ? ಈಗಲೇ ಬರ್ತೀನಿ. ಇದು ಹಿಡ್ಕೋ ಬಾವಾ. ಇದನ್ನ ನಮ್ಮ ಮನೆಯವ್ರು ನೋಡಿದ್ರು ಒರಿಜಿನಲ್ ಅನ್ಕೊಂತಾರೆ ಅಲ್ವಾ? ಹೌದು ಅವನಿ, ಅಚ್ಚು ಹಾಗೆ ಇದೆ. ಇದು ನಕಲಿ ಅಂತ ಯಾರು ಕಂಡುಹಿಡಿಯಕ್ಕಾಗಲ್ಲ. ಇದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಕ್ಕ. ನೀನು ಇದನ್ನೆಲ್ಲ ಮಾಡ್ತಿದೀಯ, ಆದ್ರೆ ನನಗೆ ಯಾಕೋ. ಬಾವಾ, ಇಷ್ಟು ದೂರ ಬಂದ್ಮೇಲೆ ಇನ್ನು ನೀನು ಅಡ್ಡಿ ಮಾಡಬೇಡ. ನಾನೇನು ನಮ್ಮನೆ ಅಮ್ಮನವ್ರ ತಂಟೆಗೆ ಹೋಗ್ತಾ ಇಲ್ವಲ್ಲ. ನಾವು ಈ ರೀತಿ ಬಂದು ಮಾತಾಡ್ಕೊತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ಅತ್ತೆ, ಪ್ರಸಾದ ತಗೊಂಡು ಬರೋ ಸಮಯ ಆಯ್ತು, ಬನ್ನಿ ಹೋಗೋಣ. ಇಲ್ಕೊಡು. ಬರ್ತೀನಿ. ಹೋಗೋಣವಾ? ಬನ್ನಿ. ಮಾಮೂಲಿಯಾಗಾದ್ರೆ ಅಮ್ಮ ನಿನಗೆ ಪ್ರಸಾದ ಮಾಡು ಅಂತ ಹೇಳ್ತಿದ್ಲಲ್ವಾ, ಇವತ್ತು ಯಾಕೆ ಕೇಳ್ತಿಲ್ಲ ನಿಹಾರಿಕಾ? ನನ್ನ ಕೇಳಿದ್ರು ಈ ಗಲಾಟೆನಲ್ಲಿ ನಾನು ಮಾತಾಡ್ತಾನೆ ಇರಲಿಲ್ಲ. ಹೌದೌದು, ನೀನ್ ಮಾಡೋದಕ್ಕೆ ಹೋಗದೆ ಇದ್ದಿದ್ದೆ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಎಲ್ಲರ ದೃಷ್ಟಿ ನಿನ್ ಮೇಲೆ ಇರ್ತಿತ್ತು. ಅಷ್ಟೇನಾ? ಇಲ್ಲ ಅಂದ್ರೆ ಸುಳ್ಳು ಜಾತಕದ ವ್ಯಕ್ತಿ ಪ್ರಸಾದ ಮಾಡೋದಕ್ಕೆ ಅರ್ಹಳಿಲ್ಲ ಅಂತ ಅರ್ಥನಾ? ಸುಜಾತ ಅವ್ರೆ, ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನಂತೂ ಬಾಯಿಗೆ ಏನ್ ಬರುತ್ತೋ ಅದನ್ನ ಹೇಳೋದು ನಿನ್ಗೆ ಅಭ್ಯಾಸ ಅಲ್ವಾ?
ಪ್ರತಿ ವಿಷಯಕ್ಕೂ ಈ ಥರ ವಾದ ಯಾಕೆ? ಸ್ವಲ್ಪ ಸೈಲೆಂಟ್ ಆಗಿರಿ. ಇಲ್ಲಿ ನೋಡಿ, ಸಮಯ ಆಗ್ತಾ ಇದೆ. ವೇದವತಿಯವರು ಇನ್ನೂ ಪ್ರಸಾದ ತಗೊಂಡು ಬಂದಿಲ್ಲ. ಏನ್ರಿ 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 ಏನಾಯ್ತು ವೇದ? ಇಲ್ಲಿ ನೋಡ್ರಿ. ವಸಂತ, ಪ್ರಸಾದ ಏನು ಸೀದೋಗಿರೋ ಮಸಾಲೆ ದೋಸೆ ತರ ಆಗೋಗಿದೆ. ಅಪಶಕುನ ಆಗೋಯ್ತು ರೀ. ಏನಾಯ್ತು ವೇದ? ಯಾವಾಗ್ಲೂ ಮಾಡೋ ಹಾಗೇನೆ ಎಲ್ಲ ಸಿದ್ಧ ಮಾಡಿ ಒಲೆ ಮೇಲೆ ಇಟ್ಟಿದ್ದೆ. ಕುದೀತಾ ಇರ್ಬೇಕಾದ್ರೆ ಅಲ್ಲೇ ಕಾಯ್ತಿದ್ದೆ. ಅಷ್ಟರಲ್ಲೇ ಸಡನ್ ಆಗಿ ಏನ್ ನಡೀತು ಅಂದ್ರೆ ಅಯ್ಯೋ, ಇದೇನು ಪಾತ್ರೆಯಿಂದ ಬೆಂಕಿ ಬರ್ತಿದೆ. ಪ್ರಸಾದದಿಂದ ಬೆಂಕಿ ಬರೋದು ಅಂದ್ರೆ ಏನು? ತುಂಬಾ ವಿಚಿತ್ರವಾಗಿದೆಯಲ್ಲ. ಪೂಜೆ ನಡೀತಿರೋ ಸಮಯದಲ್ಲಿ ಹೀಗಾಗೋದು ಶುಭ ಸೂಚಕ ಅಲ್ಲ. ಅಂದ್ರೆ ಪೂಜೆ ಮಾಡಿದ್ರು ಅಪಾಯ ತಪ್ಪಿದ್ದಲ್ವಾ? ಬಂಗಾರ, ಅಮ್ಮನವರೇ ಹೊರಗಡೆ ಹೋಗ್ತಿದ್ದಾಳೆ. ಅಮ್ಮ ಅಪಾಯದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಪಾಪ ಹುಚ್ಚಮ್ಮ. ಅಲ್ಲಿ ಹಳ್ಳಿಲಿ, ಇಲ್ಲಿ ಮನೆಯಲ್ಲಿ 100 ಸಲ ಪ್ರಸಾದ ಮಾಡಿದ್ದೀನಿ. 25 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಯಾವತ್ತೂ ಹೀಗಾಗಿರ್ಲಿಲ್ಲ. ಇವಾಗ ಯಾಕೆ ಹೀಗಾಯ್ತೋ ನನಗೆ ಅರ್ಥ ಆಗ್ತಿಲ್ಲ. ನೀನೇನೋ ಡೂಪ್ಲಿಕೇಟ್ ವಿಗ್ರಹನ ಕೊಡ್ತೀನಿ ಅಂತ ಹೇಳ್ತಿದ್ಯಾ? ಅದ್ರಲ್ಲಿ ತಪ್ಪಿಲ್ದೇ ಇರುವಾಗ ಹೀಗ್ಯಾಕೆ ನಡೆಯುತ್ತೆ? ಅದೇ ಅರ್ಥ ಆಗ್ತಾ ಇಲ್ಲ. ನಾನ್ ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ, ಅಮ್ಮನ ಕೈಯಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಶಾಂತಿ ಪೂಜೆ ಮಾಡಿದ್ರು ಮನೇನ ಬಿಡ್ದೇನೆ ಹಿಡಿದು ಪೀಡಿಸ್ತಿರೋ ಅನಿಷ್ಟ ಇನ್ನೂ ಏನೋ ಉಳಿದಿದೆ ಅನ್ನಿಸ್ತಿದೆ, ಪ್ರೇತಾತ್ಮದ ಹಾಗೆ. ಪ್ರಸಾದ ನಾನ್ ತಯಾರು ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಹೀಗಾಗ್ತಿರ್ಲಿಲ್ವೇನೋ? ಆಗ ಪಾತ್ರೆ ಅಲ್ಲ, ಒಂದೇ ಸಲ ಈ ಮನೆನೇ ಸುಟ್ಟು ಹೋಗ್ತಿತ್ತು. ಸುಜಾತ ಅವ್ರೆ, ಬಾಯಿಗೆ ಬಂದ ಹಾಗೆ ಮಾತಾಡಬಾರದು. ನಿನ್ ಹೆಂಡತಿ ಏನು ಮಾತಾಡಲ್ವಾ? ಪ್ರತಿಯೊಂದಕ್ಕೂ ನೀನೇ ಮಾತಾಡ್ತೀಯಾ? ನಿನ್ ಹೆಂಡತಿ ಸಾಕು, ನಿಲ್ಲಿಸ್ತೀರಾ? ಬಾಯ್ಗೆ ಬಂದಾಗ ಮಾತಾಡ್ಬೇಡ. ನೀನ್ ಬಂದಿರೋ ಕೆಲಸ ಮುಗೀತಲ್ವಾ? ಹೊರಡು ಇವಾಗ. ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸಲ ಪ್ರಸಾದನ ತಯಾರಿ ಮಾಡಿ. ಚೆನ್ನಾಗೇ ಬರ್ಬೋದಲ್ವಾ? ಮೊದಲನೇ ಸರಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಪ್ರಯತ್ನ ಮಾಡಕ್ಕೆ. ಬೇರೆ ವಿಷಯ ಅಲ್ಲಮ್ಮ ಇದು, ಪ್ರಸಾದ. ಮತ್ತೊಂದ್ಸಲ ಹಾಗೆ ಪ್ರಯತ್ನ ಮಾಡಬಾರ್ದು. ಪುರೋಹಿತ್ರೆ, ಇದಕ್ಕೆ ಪರಿಹಾರ ಏನ್ರಿ? ಒಂದೇ ಮಾರ್ಗ ಇರೋದಪ್ಪ. ಇವತ್ತು ರಾತ್ರಿ ಹತ್ತಿರದಲ್ಲಿರೋ ಯಾವ್ದಾದ್ರು ಅಮ್ನೋರ್ ದೇವಸ್ಥಾನದಲ್ಲಿ ನಿದ್ದೆ ಮಾಡಿ ಅಮ್ನೋರ್ನ ಬೇಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಸ್ವಲ್ಪನಾದರೂ ಒಳ್ಳೇದಾಗತ್ತಪ್ಪ. ಆದರೆ ಒಂದು ವಿಷಯ, ಅಗ್ನಿದೇವ ಉಗ್ರರೂಪ ತಾಳಿದ್ದಾನೆ ಅಂದರೆ ಮನೆ ಆಚಾರ ಸಂಪ್ರದಾಯಗಳಲ್ಲಿ ಆಹುತಿ ಆಗೋ ಅಪಾಯ ಇದೆ ಅಂತ ಎಚ್ಚರಿಸಿದಾಗೆ ಅರ್ಥ. ಯಾವುದೋ ದೊಡ್ಡ ಅಪಾಯ ಬರುತ್ತೆ ಅಂತ ಹೇಳೋದಕ್ಕೆ ಸಂಕೇತ ಇದು. ಯಾವುದೋ ವಿಪತ್ತಿಗೆ ಇದು ನಾಂದಿ. ಹೋಗಿ ಬರ್ತೀನಮ್ಮ. ಪುರೋಹಿತ್ರೇನು ಹಾಗೆ ಹೇಳಿ ಹೊರಟೋದ್ರು? ಇಷ್ಟೆಲ್ಲ ಮಾಡಿದ್ಮೇಲೂ ಈ ರೀತಿ ಆಯ್ತಲ್ರಿ? ದೇವಸ್ಥಾನದಲ್ಲಿ ನಿದ್ದೆ ಮಾಡು ಅಂದ್ರಲ್ಲ, ಮಾಡೋಣ ಬಿಡು. ಅದಕ್ಕೆ ಮೀರ್ ನಾವ್ ಏನ್ ಮಾಡಕ್ಕಾಗತ್ತೆ? ಅಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗ್ ನಡೀತಿದೆ? ನಮ್ಮ ಮನೆಗೆ ಏನ್ ಸಮಸ್ಯೆ ಆಗ್ತಿದೆ? ಒಂದ್ ವೇಳೆ ಈ ಸುಜಾತ ಅವರ ಕಾಲಿಟ್ಟುಗಳಿಗೆ ಏನು ಅಲ್ಲ ಅಲ್ವಾ? ಈ ಮನೇಲಿ ದರಿದ್ರ ಪಾದಗಳು ತುಂಬಾನೇ ಇವೆ. ನನ್ಗೇನ್ ಹೇಳೋದ್ ಬೇಕಾಗಿಲ್ಲ. ಏನೋ ಮಾತಿನ ವರ್ಷಗ ಹಾಗಂತೆ. ಚಪ್ಪಲಿ ತಗೊಂಡು ಹೊಡಿತೀನಿ.
ಎಂಥ ಮಾತಂತ ಇದೆಯಾ? ಏನೋ ಮಾತಿನ ವರ್ಷಗೆ ಹಾಗೆ ಹೇಳ್ದೆ. ವೇದ, ಮೊದಲು ಒಳಗಡೆ ಹೋಗೋಣ ನಡಿ. ಏನಾಯ್ತಮ್ಮ? ಇವತ್ತು ನನ್ನ ಕೈಯಾರ ಪ್ರಸಾದ ಮಾಡೋದಕ್ಕೆ ಯಾಕೆ ಬಿಡ್ಲಿಲ್ಲ? ನೈವೇದ್ಯನ ಯಾಕೆ ಸ್ವೀಕರಿಸ್ಲಿಲ್ಲ? ನನ್ನ ಮನೇಲಿ ಏನ್ ನಡೀತಿದೆ? ವೇದ, ಸುಮ್ಮನೆ ಇರು. ಬಾ. ನನ್ನ ನೋಡಿದ್ರೆ ನಿನ್ಗೆ ಭಯ ಆಗಲ್ವಾ? ಈ ತರ ವೇಷ ಹಾಕೊಂಡು ನಮ್ಮ ಮನೆ ಕಡೆ ದಿನ ಒಬ್ಬೊಬ್ರು ಬರ್ತಾ ಇರ್ತಾರೆ. ಏಯ್, ಕಾಲರುದ್ರ, ಚಿಕ್ಕ ಮಗು ಮೇಲೆ ನಮ್ಮ ಪ್ರತಾಪ ಯಾಕೆ? ಬಿಟ್ಬಿಡಿ. ಮಗು ತುಂಬಾ ಧೈರ್ಯಶಾಲಿಯಾಗಿದೆ. ಜೂನಿಯರ್ ಅವನಿ, ಅವತ್ತು ಅವನಿ ನಿನ್ನ ನೋಡಿ ಹೇಗೆ ಭಯ ಪಡ್ಲಿಲ್ವೋ, ಇವಾಗ ಇಷ್ಟು ಚಿಕ್ಕ ಹುಡುಗಿ ಕೂಡ ಭಯ ಪಡ್ತಿಲ್ಲ. ತುಂಬಾ ಬುದ್ಧಿವಂತಿಕೆ. ಇದಕ್ಕೂ ಮುಂಚೆ ನಮ್ಮವ್ರ ಕಣ್ಣಿಗೆ ಖಾರ ಪುಡಿ ಹಾಕಿ ಓಡೋದ್ಲು. ಖಾರ ಅಲ್ಲ, ಬಿರಿಯಾನಿ. ಏನೋ ಒಂದ್ ಬಿಡು. ನನ್ನ ಯಾವಾಗ ರಿಲೀಸ್ ಮಾಡ್ತೀರಾ? ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ನಾಳೆ, ಇಲ್ಲ ಅಂದ್ರೆ ಯು ಆರ್ ಬ್ಯಾಡ್ ಲಕ್. ಐ ಆಮ್ ನಾಟ್ ಅ ಬ್ಯಾಡ್ ಲಕ್ ಗರ್ಲ್. ನನ್ನ ಚಿಕ್ಕಮ್ಮ ಬಂದು ನನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ದೆ ಅಲ್ಲ. ಈ ಹುಡುಗಿ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಒಂದು ಸಾರಿ ಅವನಿಗೆ ಫೋನ್ ಮಾಡು ಚರಣ್. ಓಕೆ ಬಾಸ್. ಫೋನ್ ರಿಂಗ್ ಆಗ್ತಿದೆ ಬಾಸ್. ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ. ಇವತ್ತು ಮಿಡ್ ನೈಟ್ 12 o'clockಗೆ ವಿಗ್ರಹನ ನಮ್ಗೆ ಒಪ್ಪಿಸ್ಬೇಕು ಅವನಿ. ಇದೇ ನಿನಗೆ ಲಾಸ್ಟ್ ಚಾನ್ಸ್. ಇಲ್ಲ ಅಂದ್ರೆ ಬೆಳಿಗ್ಗೆ ನೀನು ಸೌಮ್ಯ ಶವನ ನೋಡ್ತೀಯ. ಅಂತ ಕೆಲಸ ಮಾಡಬೇಡ. ರಾತ್ರಿ ಹೇಗಾದ್ರೂ ಅಮ್ಮನವ್ರ ವಿಗ್ರಹನ ಕೊಟ್ಬಿಡ್ತೀನಿ. ಸೌಮ್ಯಂಗ್ ಮಾತ್ರ ಏನು ಮಾಡಬೇಡ. ನಾನು ಮಾತಾಡ್ತೀನಿ. ಕೊಡು ಕೊಡು. ನೋಡ್ರಿ, ನೀವು ಹೇಳ್ದಾಗೆ ಮಾಡೋದಕ್ಕೆ ನನ್ನ ತಂಗಿ ಸಿದ್ಧವಾಗಿದ್ದಾಳೆ. ನೀವು ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಮಗಳಿಗೇನು ಮಾಡಬೇಡಿ. ಓಹೋ, ಸುಜಾತ ಅವರ ನೋಡಿ. ಸುಜಾತ ಅವರೇ, ಅವನಿ ಮಾತು ತಪ್ಪಲಿಲ್ಲ ಅಂದ್ರೆ ಯಾವುದೇ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಮಾತು ತಪ್ಪಿದ್ರೆ ಮಾತ್ರ ನಿಮ್ಮ ಮಗಳ ಫೋಟೋಗೆ ನೀವೇ ಹಾರ ಹಾಕೋದು ತಪ್ಪಲ್ಲ. ನೀವು ಹೇಳಿದ ಟೈಮ್ಗೆ ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ನೀವು ಅವಸರಪಟ್ಟು ನಿರ್ಧಾರಗಳನ್ನು ತಗೋಬೇಡಿ. ಎಲ್ಲ ನಿಮ್ಮ ಸಿಸ್ಟರ್ ಅವನಿ ಕೈಲಿದೆ. ನಾನು ಹೇಳಿದ ಟೈಮ್ಗೆ ವಿಗ್ರಹದ ಜೊತೆ ರೆಡಿ ಆಗಿರೋದಿಕ್ಕೆ ಹೇಳಿ. ಹಲೋ ಹಲೋ ಹಲೋ. ಸೌಮ್ಯ ಕ್ಷೇಮವಾಗಿ ಬಂದ್ಬಿಡ್ತಾಳಲ್ವಾ ಅವನಿ? ಅದಕ್ಕೋಸ್ಕರನೇ ಅಲ್ವಾ ಅಕ್ಕ ಇಷ್ಟೆಲ್ಲ ರಿಸ್ಕ್ ತಗೊಂತಾ ಇರೋದು. ನಡೆದಿದ್ದೆಲ್ಲ ನೀವು ಅತ್ತೆಗೆ ಹೇಳು ಅಂತಂದ್ರು. ನಾನು ಯಾಕೆ ಹೇಳ್ತಿಲ್ಲ ಅಂದ್ರೆ ಸೌಮ್ಯಗೆ ಯಾವುದೇ ಅಪಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದಾನೆ. ಪ್ರಸಾದ ಹಾಗಾಗಿದ್ರಿಂದ ಅಪ್ಪ ಅಮ್ಮ ತುಂಬಾ ಭಯ ಪಡ್ತಿದ್ದಾರೆ. ವಿಗ್ರಹ ಮನೆ ಬಿಟ್ಟು ಹೋಗುತ್ತೆ ಅಂತ ತುಂಬಾ ಚಿಂತೆ ಮಾಡ್ತಿದ್ದಾರೆ. ನನಗೀಗ್ಲೂ ಅರ್ಥ ಆಗ್ದಿರೋ ವಿಷಯ ಏನು ಅಂದ್ರೆ, ನೀನು ಅವ್ರಿಗೆ ಕೊಡ್ತಿರೋದು ನಕಲಿ ವಿಗ್ರಹ ಆದ್ಮೇಲೆ ಪ್ರಸಾದ ಹಾಗೆ ಯಾಕಾಗತ್ತೆ? ನಾನು ನಿನಗೆ ಮೊದಲೇ ಹೇಳ್ದಾಗೆ ಅಮ್ಮನವರು ತನ್ನಂಥ ರೂಪ ಹೊರಗಡೆ ಹೋಗೋದಕ್ಕೆ ಕೂಡ ಇಷ್ಟಪಡಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಈಗ ನೀನೇನು ಹೇಳ್ಬಿಡ ಬಾವ. ಈಗಷ್ಟೇ ಆ ಫಾರಿನರ್ ಫೋನ್ ಮಾಡಿ ಹೆದರ್ಸಿದಾನೆ. ಅಮ್ಮನವ್ರನ್ನ 12 ಗಂಟೆಗೆಲ್ಲ ಒಪ್ಸ್ಲಿಲ್ಲ ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸೌಮ್ಯ ಸಿಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಈ ಸಮಯದಲ್ಲಿ ನಾನು ಇನ್ನೇನು ಯೋಚನೆ ಮಾಡಲ್ಲ. ನೀವು ಏನ್ ಮಾಡಿದ್ರು ಸರಿ, ನನ್ನ ಮಗಳನ್ನ ಕಾಪಾಡಿ. ಎಲ್ಲ ಹೊರಗಡೆ ಬನ್ನಿ.
ಏನಮ್ಮ? ಪುರೋಹಿತರು ಹೇಳ್ದಾಗೆ ನಾನು ಇವರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಿದ್ರೆ ಮಾಡಿ ಬೆಳಗ್ಗೆ ಆದಮೇಲೆ ಬರ್ತೀವಿ. ನೀವೆಲ್ಲರೂ ತುಂಬ ಹುಷಾರಾಗಿರಿ. ಎಲ್ಲ ಬಾಗಿಲುಗಳನ್ನು ಹಾಕೊಳ್ಳಿ. ಎಲ್ಲರೂ ಅಮ್ಮನವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇದು ತುಂಬ ದೊಡ್ಡ ಪರೀಕ್ಷಾ ಸಮಯ. ಎಲ್ಲರೂ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು. ಅರ್ಥ ಆಯ್ತಲ್ವಾ? ಅಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ನಿದ್ದೆ ಮಾಡಿದ್ರೆ ಇಲ್ಲಿ ಅಮ್ಮನವ್ರಿಗೇನು ಆಗಲ್ಲ ಅಂದ್ರೆ ಏನಮ್ಮ? ಇದೆಲ್ಲ ಫೂಲಿಶ್ನೆಸ್. ಏಯ್, ದೇವ್ರ ವಿಷಯದಲ್ಲಿ ಅನುಮಾನಕ್ಕಿಂತ ನಂಬಿಕೆ ತುಂಬಾ ಮುಖ್ಯ ಕಣೋ. ಆದ್ರೆ ಮೂಢನಂಬಿಕೆ ಕೂಡ ಇರಬಾರ್ದು ಅಲ್ವೇನಪ್ಪ? ಅಮ್ಮನವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಪುರೋಹಿತರು ಹೇಳಿದ್ ಕೂಡ ಒಂದು ಮಾರ್ಗ ಅಂತ ಮನಸಾರೆ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಅಡ್ಡಿ ಮಾಡಬೇಡಿ. ಹೋಗ್ತಿರೋದು ಅತ್ತೆ ಮಾವ, ನೀವು ನಾನು ಅಲ್ಲ ಅಲ್ವಾ? ನೀವ್ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ಹೋಗ್ಲಿ ಬಿಡ್ರಿ. ಹೌದು ರಾಧಾ, ದೈವದ ವಿಷಯದಲ್ಲಿ ಅಪ್ಪ ಅಮ್ಮ ಹೇಗಿರ್ತಾರೋ ನಾವು ಚಿಕ್ಕಂದಿನಿಂದ ನೋಡ್ತಾನೆ ಇದೀವಲ್ವಾ? ಅಪ್ಪ ಅಮ್ಮನಿಗೆ ಯಾಕೆ ಅಷ್ಟೊಂದು ಕಷ್ಟ ಅಂತ ದೊಡ್ಡಣ್ಣ ಅನ್ಕೋತಿದ್ದಾನೆ ಪಾಪ. ಎಷ್ಟು ಕಷ್ಟ ಆಗತ್ತೋ ಅಷ್ಟೇ ಫಲಿತಾಂಶ ಇರತ್ತೆ ಕೃಷ್ಣ. ಏನಂತೀಯ ಅವನಿ? ಹೌದು ಅತ್ತೆ, ಪುರೋಹಿತರು ಹೇಳ್ದ ಹಾಗೆ ಮಾಡೋದೇ ಒಳ್ಳೇದು. ನನ್ನಿಂದ ಏನಾದರೂ ತಪ್ಪು ನಡೆದಿದ್ರೆ ನನ್ನ ಕ್ಷಮಿಸು. ನನ್ನ ಕೈಯಾರೆ ಮಾಡಿರೋ ಪ್ರಸಾದ ಹಾಗಾಗಿದ್ದನ್ನ ಇನ್ನೂ ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಿಲ್ಲ. ನನ್ನ ಪ್ರಾಣ ವಿಲವಿಲ್ಲ ಅಂತ ಒದ್ದಾಡ್ತಿದೆ. ಅದೆಲ್ಲ ಒಂದು ಕೆಟ್ಟ ಕನಸಾದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೀನು ನನ್ನ ಮನೆಯಲ್ಲೇ ನೆಲೆಸಿರ್ಬೇಕು. ಯಾವತ್ತೂ ದುಷ್ಟರ ಕೈಗೆ ಸೇರಬಾರ್ದು. ನಾವು ಹೋಗಿ ಬರ್ತೀವಿ. ಅತ್ತೆ, ಏನಮ್ಮ? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಕೃಷ್ಣ ಕೂಡ ನಿಮ್ ಜೊತೆಗೆ ದೇವಸ್ಥಾನಕ್ಕೆ ಬರ್ತೀವಿ. ಯಾಕಮ್ಮ? ನಿಮ್ ನಂತರ ಈ ಮನೇಲಿ ದೈವ ಕಾರ್ಯನ ಮಾಡ್ಬೇಕಾಗಿರೋಳು ನಾನೇ. ನನಗ್ ಗೊತ್ತಿಲ್ಲದ ಹಾಗೆ ನನ್ನಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ತಪ್ಪಿದ್ರೆ ಸರಿ ಮಾಡ್ಕೊಳ್ತೀನಿ ಅತ್ತೆ. ಚಿಕ್ಕ ಚಿಕ್ಕ ತಪ್ಪು ಅಂತ ಸುಲಭವಾಗಿ ಹೇಳ್ತಿದೆಯಲ್ಲ, ಯಾಕೆ? ನೀನ್ ಮಾಡೋದೆಲ್ಲ ದೊಡ್ಡ ತಪ್ಪುಗಳೇ. ಯಾಕಮ್ಮ ಹಾಗಂತ್ಯ? ನಾನು ಹೇಳಿದ ನಿಜಾನೇ ಅಲ್ವಾ? ನಿಮಗದೆಲ್ಲ ಅರ್ಥ ಆಗೋಕ್ಕೆ ಇನ್ನೂ ಎಷ್ಟು ಸಮಯ ಬೇಕೋ ಏನೋ. ಮನೆ ಸೊಸೆ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕೆನ್ನೆ ಗೇಟ್ ಕೊಡ್ಬೇಕಮ್ಮ. ಆ ಸೊಸೆ ಜೊತೆ ಕೈ ಜೋಡಿಸಿ ಈ ಮನೆಗೆ ಅನ್ಯಾಯ ಮಾಡ್ಬೇಕು ಅನ್ಕೋತಿರೋ ಮಗನಿಗೆ ಏನ್ ಮಾಡ್ಬೇಕು ಮತ್ತೆ? ಅರೆ, ಯಾವಾಗ ನೋಡಿದ್ರು ಇವರಿಬ್ಬರ ಮೇಲೆ ಯಾಕೆ ಆಪಾದನೆ ಮಾಡ್ತೀಯಮ್ಮ? ತಪ್ಪು ಮಾಡ್ತಿರೋದು ಇವರಿಬ್ರೇ ಆಗಿರೋದಕ್ಕೆ. ಅದಕ್ಕೆ ಈ ಸಮಯದಲ್ಲಿ ಅದನ್ನೆಲ್ಲ ಮಾತಾಡಬೇಡಿ, ಬಿಟ್ಬಿಡಿ. ಹಾವು ಮನೇಲಿ ಓಡಾಡ್ತಿದೆ ಅಂತ ನನ್ನ ತಂಗಿ ತುಂಬಾ ಸರಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ಲು. ಇವರಿಬ್ಬರಿಗೂ ಅದು ಅರ್ಥನೇ ಆಗ್ತಿಲ್ಲ. ಅಕ್ಕ, ಅದನ್ನೆಲ್ಲ ಮಾತಾಡ್ಕೊಳ್ಳೋದಕ್ಕೆ ಇದು ಸಂದರ್ಭ ಅಲ್ಲ. ಬಿಟ್ಬಿಡು. ನಿರ್ದಾಕ್ಷಿಣ್ಯವಾಗಿ ನಮ್ಮ ಮೇಲೆ ಎಂಥ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಅತ್ತೆ. ಇಂಥ ಆರೋಪಗಳೆಲ್ಲ ಹೋಗ್ಬೇಕು ಅಂತ ಅಮ್ಮನವರನ್ನ ಬೇಡ್ಕೋತೀವಿ. ಹಾಗೇನೆ ರಾತ್ರಿ ಎಲ್ಲ ನಿಮ್ ಜೊತೆಗೆ ಇರ್ತೀವಿ ನಾವು. ಹೌದಮ್ಮ, ಇಲ್ಲಿದ್ದು ಈ ಅಕ್ಕ ತಂಗಿ ಹತ್ರ ಬಯಸ್ಕೊಳ್ಳೋದಕ್ಕಿಂತ ನಾವು ನಿಮ್ಮ ಜೊತೆಗೆ ಬಂದು ದೇವಸ್ಥಾನದಲ್ಲಿ ನಿದ್ದೆ ಮಾಡ್ತೀವಿ. ಅಷ್ಟಕ್ಕೂ ಅದ್ಭುತವಾದ ಜಾತಕ ಹೊಂದಿರೋ ನೀವಿಬ್ರು ದೇವಸ್ಥಾನದಲ್ಲಿ ನಿದ್ರೆ ಮಾಡಿದ್ರೆ ಅಮ್ಮವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ.